ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಜೀವನದಲ್ಲಿ ನಮ್ಮೆಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಅದು ಏನು ಅಂದರೆ ಮನೆ ಕಟ್ಟೋದು, ಸ್ವಂತ ಮನೆಯನ್ನು ಕಟ್ಟೋದಾಗಿರುತ್ತೆ. ಅದು ತುಂಬಾ ನಮಗೆ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಶ್ರೀಮಂತರಾದರೆ ಬಿಡಿ, ಅವರು 6 ತಿಂಗಳಲ್ಲೇ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಮನೆಯನ್ನು ಕಟ್ಕೊತಾರೆ. ಯಾಕಂದರೆ ಅವ್ರ ಹತ್ರ ದುಡ್ಡಿರುತ್ತೆ, ಹಾಗೆ ಐಶ್ವರ್ಯ, ಹಣ, ಅಭಿವೃದ್ಧಿ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ಎಣಿಸಿದ ತಕ್ಷಣ ಮನೆ ಕಟ್ಬೋದು. ಆದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರು ನಮ್ಮ ದುಡಿಮೆ ಜೊತೆಗೆ ನಮ್ಮ ಸೇವಿಂಗ್ಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಜೊತೆಗೆ ದೈವಾನುಗ್ರಹ ಕೂಡ ಇರಬೇಕಾಗುತ್ತೆ. ಆ ದೈವಾನುಗ್ರಹವನ್ನು ನಾವು ಹೇಗೆ ಪಡ್ಕೊಬೇಕು, ನಮ್ಮ ಸ್ವಂತ ಮನೆಯನ್ನು ನಾವು ಕಟ್ಟಬೇಕು ಅಂದರೆ ಭೂವರಾಹ ಸ್ವಾಮಿಯ ಒಂದು ಕೃಪೆ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಆ ಭೂವರಾಹ ಸ್ವಾಮಿಯ ಒಂದು ಮಂತ್ರವನ್ನು ನಾವು ಪಠಿಸೋದ್ರಿಂದ ಕೂಡ ನಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತೆ. ಅಂದರೆ ನಾವು ಯಾಕೆ ಪಠಿಸ್ಬಾರ್ದು ಅಲ್ವಾ? ಹಾಗಾಗಿ ಆ ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಯಾರಿಗೇ ಆದರೂ ಅಷ್ಟೇ, ಒಂದು ಸ್ವಂತ ಮನೆ ಅನ್ನೋದಿದ್ರೆ ನೆಮ್ಮದಿಯಾಗಿ ಜೀವನವನ್ನು ಮಾಡ್ಬೋದು. ಅಥವಾ ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕಟ್ಕೊಂಡು ಬರೀ ಜಂಜಾಟಗಳಲ್ಲೇ ಜೀವನ ಕಳೆದೋಗುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ, ಸ್ವಂತ ಮನೆ ಅನ್ನೋದನ್ನು ಕಟ್ಟಿಸ್ಬೇಕು, ನಾವು ಸ್ವಂತ ಮನೆಯಲ್ಲಿ ಜೀವನವನ್ನು ಮಾಡಬೇಕು, ನೆಮ್ಮದಿಯಾಗಿ ಜೀವನವನ್ನು ಕಳೀಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಭೂಮಿ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಏನೇ ಒಂದು ಸಂಕಲ್ಪವಾಗಿರ್ಬೋದು ಅಥವಾ ಬೇಡಿಕೆಗಳನ್ನಾಗಿರ್ಬೋದು, ಈ ಒಂದು ಭೂವರಾಹ ಸ್ವಾಮಿಯನ್ನು ನೀವು ಬೇಡೋದ್ರಿಂದ ಯಾವುದೂ ಕೂಡ ಆಗೋದಿಲ್ಲ ಅನ್ನೋದೇ ಮಾತೇ ಇಲ್ಲ. 100%ಗೆ 100% ಆಗೇ ಆಗುತ್ತೆ. ಹಾಗಾಗಿ ಈಗ ಎಲ್ಲರೂ ಕೂಡ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆ ಕಟ್ಕೊಂಡು ಅಲ್ಲಿಂದ ಮಣ್ಣು ಮತ್ತು ಇಟ್ಟಿಗೆಗಳನ್ನ ತರೋದನ್ನು ನೀವು ಕೂಡ ನೋಡ್ತಾನೆ ಇದ್ದೀರಾ. ಎಷ್ಟೋ ಜನಕ್ಕೆ ಆ ಕನಸು ನನಸಾಗಿದೆ. ಇನ್ನು ಎಷ್ಟೋ ಜನ ಕೂಡ ಅಲ್ಲಿಗೆ ಹೋಗಿ ಭೇಟಿ ನೀಡ್ತಾ ಇದ್ದಾರೆ. ಇನ್ನು ಆ ದೇವಸ್ಥಾನವನ್ನು ನೀವು ನೋಡಿರ್ತೀರ, ಹಾಗೆ ಕೇಳಿರ್ತೀರ ಕೂಡ, ಭೂವರಾಹ ಸ್ವಾಮಿ ದೇವಸ್ಥಾನ ಅನ್ನೋದನ್ನು ನೀವು ಕೇಳಿರ್ತೀರ. ಇನ್ನು ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗೋದಿಲ್ಲ, ನಾವು ತುಂಬ ದೂರ ಇದ್ದೀವಿ. ಹಾಗಾಗಿ ನಾವು ಮನೆಯಲ್ಲೇ ಕೂತು ಏನಾದರೂ ನಾವು ಮಂತ್ರಗಳನ್ನು ಪಠಿಸೋ ಮೂಲಕ ನಮ್ಮ ಕನಸನ್ನು ನನಸು ಮಾಡ್ಕೋಬೋದಾ, ಸ್ವಂತ ಮನೆ ಕಟ್ಟಬೇಕು ಅನ್ನೋ ಕನಸನ್ನು ನಾವು ನನಸು ಮಾಡ್ಕೋಬೋದಾ ಅಂತ ನೀವು ಕೇಳೋದಾದರೆ, ಹೌದು, ನನಸು ಮಾಡ್ಕೊಬೋದು. ಈ ಒಂದು ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಕನಸು ಏನಿದೆ ಆ ಕನಸು ನನಸಾಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದಿಷ್ಟು ಸಮಯವನ್ನು ತೆಗೆದುಕೊಳ್ತೆ. ಯಾವುದೂ ಕೂಡ ದಿಢೀರಂತ ಆಗೋದಿಲ್ಲ ಅಲ್ವಾ? ಅದಕ್ಕೆ ಅಂತ ಕೆಲವೊಂದಿಷ್ಟು ಸಮಯ ಇದ್ದೇ ಇರುತ್ತೆ. ಆ ಸಮಯದಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸ ಹಾಗೆ ಆಗುತ್ತೆ. ಈ ಒಂದು ಮಂತ್ರವನ್ನು ನಾವು 21 ಬಾರಿ ಪಠಿಸೋದ್ರಿಂದ ನಿಮ್ಮ ಏನು ಒಂದು ಸ್ವಂತ ಮನೆಯ ಕನಸಿರುತ್ತೆ ಅದು ಕೂಡ ನನಸಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರಗಳನ್ನು ಪಠಿಸೋದ್ರಿಂದ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಸಮಯದಲ್ಲಿ ನಾವು ಏನೇ ಒಂದು ಮಂತ್ರಗಳನ್ನು ಪಠಿಸೋದಾಗಿರ್ಬೋದು ಅಥವಾ ಸಿದ್ಧಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು ಮಾಡೋದ್ರಿಂದ ನಮಗೆ ಆದಷ್ಟು ಬೇಗನೆ ಫಲಗಳು ಸಿದ್ಧಿಸುತ್ತೆ. ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಆಗಿ ನೀವು ಹೇಗೆ ಬೆಳಗ್ಗೆ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಹೇಗೆ ನೀವು ಪ್ರತಿನಿತ್ಯ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸ್ತೀರೋ ಹಾಗೆ ಮುಗಿಸ್ಕೊಂಡು ನೀವು ನಾನ್ ವೆಜ್ಜನ್ನು ತಿಂದಿದ್ರೆ ಅಥವಾ ಏನಾದರೂ ನಾನ್ ವೆಜ್ಜನ್ನು ಊಟ ಮಾಡಿದರೆ ನೀವು ಸ್ನಾನ ಮಾಡಿ ಈ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಏನು ನಾನ್ ವೆಜ್ ತಿಂದಿಲ್ಲ ಅಂದರೆ ಸ್ನಾನ ಮಾಡೋ ಒಂದು ಅವಶ್ಯಕತೆ ಇರೋದಿಲ್ಲ. ಈ ಒಂದು ಮಂತ್ರವನ್ನು ನೀವು ಬೆಳಗಿನ ಜಾವ 3:20ರಿಂದ 6 ಗಂಟೆ ಒಳಗೆ ಪಠಿಸ್ಬೋದಾಗಿರುತ್ತೆ. ನಿಮಗೆ ಯಾವ ಸಮಯ, ಯಾವ ಟೈಮಲ್ಲಿ ನಿಮಗೆ ಉತ್ತಮ ಅನಿಸುತ್ತೆ ಅಥವಾ ನೀವು ಯಾವ ಟೈಮಲ್ಲಿ ನೀವು ಪಠಿಸ್ಬೇಕು ಅಂತ ನಿಮ್ಮ ಮನಸ್ಸು ಅನಿಸುತ್ತೆ ಆ ಟೈಮಲ್ಲಿ ನೀವು ಪಠಿಸ್ಬೋದು. ಇನ್ನು ಈ ಟೈಮಲ್ಲಿ ನಾವು ಪಠಿಸೋಕ್ಕಾಗೋದಿಲ್ಲ ಅನ್ನೋರು ಸಂಜೆ ಹೊತ್ತು ಗೋಧೂಳಿ ಲಗ್ನದಲ್ಲಿ ಅಂದರೆ 6ರಿಂದ 7 ಗಂಟೆ 7:30ವರೆಗೂ ನೀವು ಇದನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ: ಓಂ ನಮೋ ಭಗವತೆ ವಾರಾಹ ರೂಪಯೇ ಭೂರ್ಭುವ ಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಓಂ ನಮೋ ಭಗವತೆ ವಾರಾಹ ರೂಪಯೇ ಭೂರ್ಭುವ ಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಓಂ ನಮೋ ಭಗವತೆ ವಾರಾಹ ರೂಪಾಯೇ ಭೂರ್ಭುವ ಸ್ವಃ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದಾಪಯ ಸ್ವಾಹ. ಇನ್ನು ಈ ಮಂತ್ರವನ್ನು ನೀವು 21 ಬಾರಿ ಪ್ರತಿನಿತ್ಯವೂ ಜಪಿಸೋದ್ರಿಂದ ನಿಮ್ಮ ಏನು ಸ್ವಂತ ಮನೆ ಕಟ್ಟುವ ಕನಸು ಏನಿದೆ ಅದು ನನಸಾಗುತ್ತೆ. ಬೇಗನೆ ನಿಮಗೆ ಭೂವರಾಹ ಸ್ವಾಮಿಯ ಅನುಗ್ರಹ ಆಗುತ್ತೆ. ಹಾಗೆ ನೀವು ಇದನ್ನು ಪ್ರತಿನಿತ್ಯವೂ ಪಠಿಸ್ಬೇಕಾಗುತ್ತೆ. ಇನ್ನು ಪೂಜೆಯ ಸಮಯದಲ್ಲೂ ಕೂಡ ಇದನ್ನು ನೀವು ಪಠಿಸ್ಬೋದಾಗಿರುತ್ತೆ. ನೀವು ಮಾಮೂಲಿ ಟೈಮಲ್ಲಿ ಹೇಳ್ಕೊಳಕ್ಕಾಗೋದಿಲ್ಲ ಅಂದವರು ಪೂಜೆ ಮಾಡೋ ಸಮಯದಲ್ಲೂ ಕೂಡ ನೀವು ಇದನ್ನು ಪಠಿಸ್ಬೋದಾಗಿರುತ್ತೆ.
ಇನ್ನು ಇಂತಹ ಇನ್ನಷ್ಟು ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.